ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಹಾಗೂ ಏನು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತಿನಿಂದ ಶಾಲೆಗಳನ್ನ ಪ್ರಾರಂಭ ಮಾಡಲು ಸೂಚನೆ ನೀಡಿರ್ತಾರೆ. ಅದರ ಮೇರೆಗೆ ಇವತ್ತು ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳು ಇವತ್ತು ಪ್ರಾರಂಭಗೊಂಡಿದೆ. ಮಕ್ಕಳೆಲ್ಲ ಯಾವುದೇ ರೀತಿಯಾದಂಥ ಆತಂಕ ಇಲ್ಲದೆ ಬರಬೇಕು ಅಂತ ಸರ್ಕಾರವನ್ನು ಕೇಳ್ಕೊಂಡಿದ್ದಾರೆ, ನಾವು ಕೇಳ್ಕೊತೀವಿ. ಬಟ್ ಸುರಕ್ಷತೆ ಏನಿದೆಯೋ ಅದನ್ನು ಪಾಲನೆ ಮಾಡಿಕೊಂಡು ಪಾಠಗಳನ್ನ ಕಲ್ತ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಯುತ ದಿನೇಶ್ ಗುಂಡೂರಾವ್ ಸಾಹೇಬ್ರ ಅವರ ಒಂದು ಮಾರ್ಗದರ್ಶನದ ಮೇರೆಗೆ ನಿನ್ನೆ 2 ದಿವಸದ ಹಿಂದೆಯೇ ನಾವು ಈ ಒಂದು ಕ್ಲಾಸ್ ರೂಮ್ಗಳನ್ನ ಸ್ಯಾನಿಟೈಸ್ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ವಿ. ಅದಾದ ನಂತರ ಇವತ್ತಿಗೆ ಎಲ್ಲ ಶಾಲೆಗಳಲ್ಲಿ ನಾವು ಸಾಹೇಬರು ಇಲ್ಲದೇ ಇರೋ ಕಾರಣದಿಂದ, ಅವರು ಹೊರ ರಾಜ್ಯಕ್ಕೆ ಹೋಗಿರೋ ಕಾರಣದಿಂದ ಇವತ್ತು ಎಲ್ಲ ಶಾಲೆಗಳಿಗೂ ನಾವು ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಬಂದು ಈ ಮಾಸ್ಕನ್ನು ಶಾಲಾ ಮಕ್ಕಳುಗಳಿಗೆ ವಿತರಣೆ ಮಾಡೋ ಒಂದು ಕೆಲಸನ ಅಂದ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಗಾಂಧಿ ಸೇವಾಶ್ರಮ ಶಾಲೆಯ ಪ್ರಿನ್ಸಿಪಾಲ್ರು, ಬೋರ್ಡ್ ಮೆಂಬರ್ಗಳು, ಎಲ್ಲ ಶಿಕ್ಷಕರು ಎಲ್ಲ ಸೇರಿ ಇವತ್ತು ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ಎಲ್ರಿಗೂ ನಾನು ಧನ್ಯವಾದ ಹೇಳ್ಕೊತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಮಕ್ಕಳೆಲ್ಲ ಯಾವುದೇ ರೀತಿಯಾದಂಥ ಒಂದು ಕಾಯಿಲೆ ಇಲ್ಲದೆ ವಿದ್ಯಾಭ್ಯಾಸನ ಮುಂದುವರಿಸೋದಕ್ಕೆ ಅನುವಾಗಲಿ ಅಂತೇಳ್ಬಿಟ್ಟು ಎಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದಿಷ್ಟೇ, ಸರ್ಕಾರಿ ಶಾಲೆಗಳು ಮಾದರಿ ಶಾಲೆಗಳಾಗಿ ಆಗಬೇಕು ಅಂತ ಹೇಳಿದ್ರೆ ತಮ್ಮ ಒಂದು ಪಾರ್ಟಿಸಿಪೇಷನ್ ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟು. ಎಲ್ಲರೂ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಕಳಿಸಿ ಅಂತ ಇದ್ರ ಮುಖಾಂತರ ಕೇಳ್ಕೊತಾ ಇದ್ದೀವಿ. ವಿಶ್ ಆಲ್ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಆ್ಯಸ್ ಪರ್ ದ ಗೌರ್ಮೆಂಟ್ ಆರ್ಡರ್ ವಿ ಹ್ಯಾವ್ ಪ್ರಿಪೇರ್ಡ್ ದ ಸ್ಕೂಲ್ ಫ್ರಮ್ ಪಾಸ್ಟ್ 1 ವೀಕ್ ಆ್ಯಂಡ್ SOPನ ಫಾಲೋ ಮಾಡ್ಕೊಂಡಿದ್ದೀವಿ. SOP ಪ್ರಕಾರನೇ ಮಕ್ಕಳನ್ನೆಲ್ಲ ಸ್ವಾಗತಿಸ್ಕೊಂಡು ಅವ್ರಿಗೆಲ್ಲ ಹೂವನ್ನು ಕೊಟ್ಟು ಮತ್ತು ಸ್ವೀಟ್ಸನ್ನು ಕೂಡ ಕೊಟ್ಟು ಟೆಂಪರೇಚರು ಮತ್ತು ಅವ್ರಿಗೆ ಮಾಸ್ಕ್ ಹಾಕ್ಕೊಂಬಂದಿದ್ದಾರಾ ಇದನ್ನೆಲ್ಲ ಚೆಕ್ ಮಾಡಿ ನಂತರ ಅದನ್ನು ರೆಕಾರ್ಡ್ ಮಾಡಿಕೊಂಡು ಅವ್ರ ಪೇರೆಂಟ್ಸ್ ಒಪ್ಪಿಗೆಯಿಂದ ನಾವು ಸ್ಕೂಲಿಗೆ ಇವತ್ತು ಕರ್ಕೊಂಡಿದ್ದೀವಿ. ಈ ಒಂದು ವರ್ಷ ಒಳ್ಳೆ ಶುಭವಾಗಲಿ ಮತ್ತು ಎಲ್ಲರೂ ಮಕ್ಕಳು ಹೆಚ್ಚೆಚ್ಚಾಗಿ ಒಂದು ಸೇರಿಕೊಂಡು ಸೇರ್ಕೋಬೇಕು. ಸ್ಕೂಲಲ್ಲಿ ಇವತ್ತು ಒಂದು 25% ಬಂದಿದ್ದಾರೆ ಸರ್. ನಮಗೆ ಗುಂಡೂರಾವ್ ಕಡೆ ಸರ್, ಮಾನ್ಯ ಗುಂಡೂರಾವ್ ಕಡೆಯಿಂದ ನಮಗೆ ಇವತ್ತಿನ ದಿನ ಮಕ್ಕಳಿಗೆ ವಿತರಣೆ ಮಾಡಿದ್ದಾರೆ ಮಾಸ್ಕು, ವಾಷಬಲ್ಲು. ಆದರೆ ಅವರು ಹಾಕ್ಕೊಂಬಂದಿದ್ರು ಮತ್ತು ಅವರು ಕೊಟ್ಟಿದ್ದಾರೆ. ನಾವು ಮಕ್ಕಳಿಗೆ ಹೇಳಿದ್ದೀವಿ 2 ಇರೋದ್ರಿಂದ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಡೈಲಿ ಹೈಜಿನಿಕ್ಕಾಗಿ ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡ್ಕೊಂಡು ಬರಬೇಕು ಅಂತ ನಾವು ಮಕ್ಕಳಿಗೂ ಸಹ ಹೇಳಿದ್ದೀವಿ. ಮತ್ತು ಮಕ್ಕಳು ಸಹ ಅದನ್ನು ಪಾಲಿಸ್ತಾ ಇದ್ದಾರೆ, ಪಾಲಿಸಬೇಕು ಅಂತ ಹೇಳಿದ್ದೀವಿ. ಸ್ಕೂಲ್ ವಾತಾವರಣವನ್ನು ಸಹ ನಾವು 1 ವಾರದಿಂದ ಸ್ವಚ್ಛಗೊಳಿಸಿ ಸ್ಯಾನಿಟೈಸ್ ಮಾಡಿಸಿ ನೆನ್ನೆನೇ ಮಾಡಿಸಿದ್ದೀವಿ, ಮೊನ್ನೆನೇ ಮಾಡಿಸಿದ್ವಿ, 3 ಸರಿ ಮಾಡಿದ್ದೀವಿ. SOP ಪ್ರಕಾರನೇ ಎಲ್ಲ ಮಾಡ್ಕೊಂಡಿದ್ದೀವಿ ಸರ್. ಈ ಒಂದು ವರ್ಷ ನಮಗೆ ಒಳ್ಳೆಯದಾಗಲಿ. ಜನಸಂಖ್ಯೆಗೆ ಇಡೀ ಮಕ್ಕಳ ಒಂದು ಪ್ರಪಂಚದಲ್ಲಿ ಎಷ್ಟು ಜನ ನಾವು ಪ್ಯಾಂಡಮಿಕ್ಕಲ್ಲಿ ನರಳಾಡ್ತಾ ಇದ್ದೀವಿ, ಅದರಿಂದ ಹೊರಗಡೆ ಬಂದು ಒಳ್ಳೆಯ ಒಂದು ಶಕ್ತಿಯನ್ನು ದೇವರು ಕೊಟ್ಟು ಆಶೀರ್ವಾದ ಮಾಡಲಿ ಅಂತ ಹಾರೈಸ್ತಾ ನಾನು ಈ ಒಂದು ಶುಭ ದಿನದಲ್ಲಿ ಎಲ್ಲರಿಗೂ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ಎಲ್ಲರಿಗೂ ವಂದನೆಗಳನ್ನ ಅರ್ಪಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್, ನಮಗೆ ಇವತ್ತು ಮಕ್ಕಳು 25 ಜನ ಮಕ್ಕಳು ಬಂದಿದ್ದಾರೆ. ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ಅಂತ 6 ಮತ್ತು 7ನೇ ತರಗತಿ ಮಕ್ಕಳು. ನಮಗೆ ನಮ್ಮ ಇವ್ರ ಕಡೆಯಿಂದ, ಶರವಣ ಸರ್ ಕಡೆಯಿಂದ ಮತ್ತು MLA ಅವ್ರ ಕಡೆಯಿಂದ ತುಂಬಾ, ದಿನೇಶ್ ಗುಂಡೂರಾವ್ ಕಡೆಯಿಂದ ತುಂಬಾ ಸಹಾಯ ಆಗಿದೆ. ಸ್ಕೂಲಿಗೆ ಸ್ಯಾನಿಟೈಸ್ ಮಾಡಿಸ್ಬೇಕು ಅಂತ ನಾನು ಒಂದು ಫೋನ್ ಮಾಡಿದೆ ಅಷ್ಟೇ, ತಕ್ಷಣ ನಂಗೆ ರೆಸ್ಪಾನ್ಸ್ ಸಿಕ್ತು. ಬಂದರು 29ನೇ ತಾರೀಕು ಬಂದು ಫುಲ್ಲು ಒಂದು ಜಾಗ ಬಿಡದಿರೆ, ಟಾಯ್ಲೆಟ್ಟು ಬಿಡದಿರೆ ಎಲ್ಲ ಕಡೆನೂ ಸ್ಯಾನಿಟೈಸ್ ಮಾಡಿ ಕೊಟ್ಟಿದ್ದಾರೆ. ಮತ್ತು ನವೀನ್ ಕುಮಾರ್ ಅವರು ಮಾಡಿಸಿ ಕೊಟ್ಟಿದ್ದಾರೆ. ಇವತ್ತು ನೋಡಿ ಇದು ಮಾಸ್ಕ್ ಫುಲ್ಲು ಎಲ್ಲ ಮಕ್ಕಳಿಗೂ ಕೊಟ್ಟು ಮಕ್ಕಳಿಗೆಲ್ಲ ಸಂತೋಷ ಆಗಿದೆ. ನನಗಂತೂ ವಿಪರೀತ ಸಂತೋಷ ಆಗಿದೆ. ಇನ್ನೂ ನಿಮ್ಮ ಕಡೆಯಿಂದ ಇನ್ನೂ ನಾನು ಸಹಾಯನ ಎದುರು ನೋಡ್ತಿದ್ದೀನಿ. ಇನ್ನು ಮಾಡ್ತೀರಾ ಅಂತ ನಂಬಿಕೆನೂ ನನಗಿದೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ಕೊಳ್ತಾ ಇದ್ದೀನಿ. ಧನ್ಯವಾದ.